ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಜಾಸ್ತಿ ಹೋಗ್ಲಾಡ್ಸುವಂತ ಬೇಕು ಅಂತ ನನಗೆ ಇರುತ್ತೆ. ಸೇವಿಸುವಂತ ಅಂದ್ರೆ ಅವರ ಬರುವಂತ ಒಂದು ರೀತಿ ಅಸಹ್ಯ, ಅದನ್ನ ಇಲ್ದೇನೆ ನಿಮಗೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ತುಂಬ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. 1 ಟೇಬಲ್ ಸ್ಪೂನ್ ನೋಡು ತೆಗೆದುಕೊಳ್ಬಹುದು. 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ಸ್ಕಿನ್ ಇತ್ತು ನೋಡಿ, ಯಾಕೆಂದ್ರೆ ನಿಂಬೆ ಹಣ್ಣಿನ ರೀತಿ ಆಗಿರ್ಬೋದು ಮತ್ತೆ ಜಾಸ್ತಿ ಇರುತ್ತೆ. ಸೊ ಆ ಕಾರಣ ಮತ್ತೆ ಆದ್ರೆ ರಿಮೂವ್ ಮಾಡಿದ ನಂತರ ನಂತರ ನೀವು ಬೇಕಿದ್ದಲ್ಲಿ ಏನು ಮಾಡಿ ಅನ್ನೋದಾದರೆ ಒಂದೊಳ್ಳೆ ಮಾಯ್ಶ್ಚರೈಸರ್ ಕ್ರೀಮ್ ಆಗಿರ್ಬೋದು ಅಥವಾ ತೆಂಗಿನ ಎಣ್ಣೆ ಆಗಿರ್ಬೋದು, ಆ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಆಗ ನಿಮಗೆ ಡ್ರೈನೆಸ್ ಅನ್ನೋದು ಫೀಲ್ ಆಗೋದಿಲ್ಲ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಆಗಲೇ ಶುಗರ್ ಅನ್ನೋದು ಅಂದರೆ ಸಕ್ಕರೆ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಲ್ವ ನಿಂಬೆ ಹಣ್ಣಲ್ಲಿ. ಸೊ ಅದನ್ನೇನು ಮಾಡ್ತಿದ್ದೀನಿ ಅನ್ನೋದಾದರೆ ಬಿಸಿ ನೀರನ್ನು ಕಾಯಿಸಿ ತೆಗೆದುಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕಿ ಅದರ ಮಧ್ಯೆ ಈ ರೀತಿಯಾದಂತಹ ಒಂದು ಮಿಶ್ರಣವನ್ನು ಇಟ್ಟಿದ್ದೀನಿ. ಇದು ಸಂಪೂರ್ಣವಾಗಿ ಸಕ್ಕರೆ ಅನ್ನೋದು ಕರಗಬೇಕು. ಕರಗಿದ್ದಾದ ನಂತರ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಸಹ ಕೂಡ ತಿಳಿಸ್ತಾ ಬರ್ತೀನಿ. ನೋಡ್ಬೋದು ಸ್ನೇಹಿತರೆ, ಈಗ ಇದು ಕರಗಿದೆ. ಸೊ ಈ ಒಂದು ಮಿಶ್ರಣವನ್ನು ಏನು ಮಾಡಬೇಕು ಅನ್ನೋದಾದರೆ ನೋಡ್ಬೋದು ಎಷ್ಟು ಗಟ್ಟಿ ಆಗ್ತಿದೆ ಅಂತ. ಸೊ ಇದು ಸ್ವಲ್ಪ ತಣ್ಣಗಾದ ನಂತರ ಈ ಒಂದು ಮಿಶ್ರಣವನ್ನು ಅಪ್ಪರ್ ಲಿಪ್ಸ್ ಮೇಲೆ ಅಂದರೆ ತುಟಿಯ ಮೇಲ್ಭಾಗದಲ್ಲಿ ಅಥವಾ ನಿಮ್ಗೆ ಎಲ್ಲಿ ಇರುತ್ತೋ ಅಲ್ಲಿ, ಅಂದರೆ ಕೆನ್ನೆ ಮೇಲೆ ಸಹ ಕೂಡ ಕೆಲವೊಬ್ಬರಿಗೆ ಇರುತ್ತೆ. ಸೊ ಅಲ್ಲಿ ಏನು ಮಾಡಿ ಅನ್ನೋದಾದರೆ ಈ ರೀತಿಯಾಗಿ ಹಚ್ಕೊಳ್ಳಿ. ನೋಡ್ಬೋದು ಯಾವ ರೀತಿಯಾಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ. ಹಚ್ಚಿದ ನಂತರ ಒಂದು 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಅದನ್ನೇನು ಮಾಡಿ ಅನ್ನೋದಾದರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅಥವಾ ಒಂದು ಕಾಟನ್ ಬಟ್ಟೆನ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಪ್ರೆಸ್ ಆಗುತ್ತೆ. ನಂತರ ನೀವು ನಿಮ್ಮ ಕೂದಲು ಅಂದರೆ ಅಪ್ಪರ್ ಲಿಪ್ಸ್ ಮೇಲೆ ಇರುವಂತಹ ಕೂದಲು ಯಾವ ಒಂದು ಸೈಡಲ್ಲಿ ಇರುತ್ತೋ ಅದನ್ನು ಬಿಟ್ಟು ಆಪೋಸಿಟ್ ಸೈಡಲ್ಲಿ ನೀವು ಅದನ್ನು ಎಳಿಬೇಕಾಗತ್ತೆ. ಎಳೆಯೋದ್ರಿಂದ ಇನ್ಸ್ಟೆಂಟಾಗಿ ಆ ಒಂದು ಅಪ್ಪರ್ ಲಿಪ್ಸ್ ಮೇಲೆ ಇರುವಂತಹ ಕೂದಲು ಅನ್ನೋದು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನೀವು 15 ದಿನಕ್ಕೆ ಒಮ್ಮೆ ಈ ಒಂದು ಮಿಶ್ರಣವನ್ನು ಹಚ್ಚಿದ ನಂತರ ಸೊ ಅದನ್ನು ಕ್ಲೀನಾಗಿ ಆ ರೀತಿಯಾಗಿ ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡೋದಾಗಿರ್ಬೋದು ಅಥವಾ ಕ್ಲೀನಾಗಿ ವಾಶ್ ಮಾಡೋದ್ರಿಂದ ಸೊ ಅಪ್ಪರ್ ಲಿಪ್ಸ್ ಮೇಲೆ ಇರುವಂತಹ ಒಂದು ಬೇಡವಾದ ಕೂದಲು ಅಥವಾ ಮುಖದ ಮೇಲಿನ ಬೇಡವಾದ ಕೂದಲು ಶಾಶ್ವತವಾಗಿ ನಿವಾರಣೆಯಾಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.